ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಒಂದು ಹೇಳ್ತಾ ಇದ್ದೀನಿ. ಅದೇನೆಂದರೆ, ನಮ್ಮ ಅಜ್ಜಿ ಹೇಳ್ತಾ ಇದ್ರು, ಗಣೇಶ ಚತುರ್ದಶಿಯಲ್ಲಿ 9 ದಿನಗಳ ಕಾಲ ಬೇರೆ ಬೇರೆ ಏರಿಯಾಗಳಲ್ಲಿ ವಿಧ ವಿಧವಾದ ಗಣೇಶ ಮೂರ್ತಿಗಳನ್ನು ಇಟ್ಟಿರ್ತಾರೆ. ಹಾಗೆ ಅಲಂಕಾರನೂ ಬೇರೆ ಬೇರೆ ಥರ ಮಾಡಿರ್ತಾರೆ. ಒಂದು 21 ಗಣಪತಿನ ನೋಡ್ಕೊಂಬನ್ನಿ ಅಂತ ಹೇಳಿ ಕಳಿಸ್ತಿದ್ರು. ಸಾಧ್ಯವಾಗದೇ ಇದ್ದಾಗ ಅಟ್ಲೀಸ್ಟ್ 5-6 ನೋಡ್ಕೊಂಬನ್ನಿ ಅಂತ ಹೇಳಿ ಕಳಿಸ್ತಿದ್ರು. ಇದರಿಂದ ಓದೋ ಮಕ್ಕಳಿಗೆ ಅಂದರೆ ಸ್ಟೂಡೆಂಟ್ಸ್ಗೆ ಒಳ್ಳೆಯದಾಗತ್ತೆ ಅಂತ ಒಂದು ನಂಬಿಕೆ. ಹಾಗೆಯೇ ದೇವರಲ್ಲಿ ಭಕ್ತಿ ಕೂಡ ಹೆಚ್ಚಿಸಲು ಈ ಥರ ಹೇಳ್ತಿರ್ಬೋದೇನೋ. ಈ ಸಲ ನಾನು 5 ಗಣಪತಿನ ನೋಡ್ಕೊಂಬಂದೆ. ಅದ್ರ ಬಗ್ಗೆ ವಿಡಿಯೋದಲ್ಲಿ ಡೀಟೇಲಾಗಿ ತಿಳಿಸಿದ್ದೀನಿ, ಬನ್ನಿ ನೋಡ್ಕೊಂಬರೋಣ. ಸಿದ್ಧಿಪತಿಯಾಗಿ ನೆಲೆಸಿದ ನೀತ, ಶುದ್ಧ ಮನಕ್ಕೆ ಒಲಿವ ಪುನೀತ, ಮುಗ್ಧ ಮನಕ್ಕೆ ಸೋಲುವ ನಾಥ, ಮುದದಿ ಲಾಲಿಸುವ ತಾಯಂತೆ ಈತ, ಶಿವನ ಮುದ್ದು ಕಂದ. ಸಾಗರದ ನಮ್ಮ ಏರಿಯಾದಲ್ಲಿ ಅಂದರೆ ಶ್ರೀನಗರದಲ್ಲಿ 9 ದಿನಗಳ ಕಾಲ ಗಣಪತಿ ಇಟ್ಟು ದೇವರಿಗೆ ಪೂಜೆ, ನೈವೇದ್ಯ, ಗಣಹೋಮ, ಸತ್ಯನಾರಾಯಣ ಪೂಜೆ, ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಅನ್ನ ಸಂತರ್ಪಣೆ ಮತ್ತು ವಿಶೇಷ ಆತಿಥ್ಯ ಈ ತರಹದ ಎಲ್ಲ ಕಾರ್ಯಕ್ರಮನ ಮುಗಿಸಿ ಈ ದಿನ ವಿಸರ್ಜನೆಗೆ ರೆಡಿ ಮಾಡಿದ್ದಾರೆ. ಇದರದ್ದು ಒಂದು ಸಣ್ಣ ಝಲಕ್ಕು ನೋಡ್ಕೊಂಬರೋಣ, ಬನ್ನಿ. ಇದು 49ನೇ ವರ್ಷದ ಗಣೇಶೋತ್ಸವ ಕಾರ್ಯಕ್ರಮ ಆಗಿದ್ದು, ಇದರ ವಿಶೇಷತೆಗೆ ಮಲ್ಪೆಯಿಂದ ಡಿಜೆನ ತರಿಸಿದ್ದಾರೆ. ಅದರ ಸೌಂಡ್ ಯಾವ ರೇಂಜಿಗಿದೆ ಅಂದರೆ ಇಡೀ ಶ್ರೀನಗರ ಏರಿಯಾನೇ ಒಂದು ಸಲ ವೈಬ್ರೇಷನ್ ಆಗುತ್ತೆ, ಅಷ್ಟು ಸೌಂಡ್ ಇದೆ. ಡಿ ಜೆ ಲೈಟ್ ಕೂಡ ಅಷ್ಟೇ ಅಟ್ರಾಕ್ಟಿವ್ ಆಗಿದೆ. ನಮ್ಮ ಏರಿಯಾದ ಗಣಪತಿಗೆ ಒಂದು ವಿಶೇಷ ಅಂದರೆ ವಿಸರ್ಜನೆ ಟೈಮಲ್ಲಿ ಬೆಂಕಿ ಆಟ ಆಡಿಸ್ತಾರೆ. ಅದರ ಹಿನ್ನೆಲೆ ಏನಂದರೆ, ಈ ಹಿಂದೆ ಶ್ರೀನಗರದ ಹೆಸರಾಂತ ಹೂವಿನ ವ್ಯಾಪಾರಿಗಳಾದ ದಿವಂಗತ ಗೋಪಾಲಣ್ಣನವರು ಸುಮಾರು 40 ವರ್ಷಗಳ
ಹಿಂದೆ ಸೌತ್ ಕೇಂದ್ರದ ಬೆಂಕಿ ಆಟದ ಕಲೆಯನ್ನು ಕಲ್ತ್ಕೊಂಡು ಬಂದು ಶ್ರೀನಗರದ ಯುವಕರ ಸಂಘದ ಯುವಕರಿಗೆ ಅದನ್ನು ಕಲಿಸಿ ಹಾಗೂ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿ ಅವರೂ ಅದರ ಜೊತೆ ಪಾಲ್ಗೊಂಡು ಅದನ್ನು ಯಶಸ್ವಿಯಾಗಿ ನಡೆಸ್ಕೊಂಡ್ಬಂದಿರ್ತಾರೆ. ಈಗ ದಿವಂಗತ ಗೋಪಾಲಣ್ಣನವರ ಕುಟುಂಬದವರು ಹಾಗೂ ಶ್ರೀನಗರದ ಯುವಕರು ಮುಂಜಾಗ್ರತೆಯಿಂದ ಯಾವುದೇ ಅಪಾಯ ಮಾಡಿಕೊಳ್ದೇನೆ ಅದನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇದು 49ನೇ ಗಣೇಶೋತ್ಸವ ಕಾರ್ಯಕ್ರಮ ಆಗಿದ್ದು ಸುಮಾರು 40 ವರ್ಷ ಈ ಬೆಂಕಿ ಆಟ ಪ್ರದರ್ಶನನ ನಡೆಸ್ಕೊಂಡು ಬಂದಿದ್ದಾರೆ. ಈಗ ಬೆಂಕಿ ಆಟಕ್ಕೆ ತಯಾರಿ ನಡೀತಾ ಇದೆ. ಅದು ಯಾವ ಥರ ಅಂದರೆ ಒಂದು ಸಣ್ಣ ಆಯಿಲ್ ಕ್ಯಾನ್ ಥರ ಒಂದು ರೆಡಿ ಮಾಡ್ಕೊಂಡಿದ್ದಾರೆ. ಅಲ್ಲಿ ಫುಲ್ಲು ಡೀಸೆಲ್ ಇರುತ್ತೆ. ಆ ಡೀಸೆಲ್ನ ಬೆಂಕಿ ಆಟಕ್ಕೆ ಬೇಕಾಗಿರುವ ಎಲ್ಲ ಸಲಕರಣೆಗಳಿಗೆ ಸಿಂಪಡಿಸಿ ಅವರು ಬೆಂಕಿ ಆಟನ ಸ್ಟಾರ್ಟ್ ಮಾಡ್ತಾರೆ. ಈ ಬೆಂಕಿ ಆಟ ಪ್ರದರ್ಶನ ಸಾಗರದ ಪೊಲೀಸ್ ಸ್ಟೇಷನ್ ಸರ್ಕಲ್ ಅಂದರೆ ಹಳೆ ಜೋಗ್ ಬಸ್ ಸ್ಟ್ಯಾಂಡ್ ಸರ್ಕಲ್ ಅಂತಲೂ ಕರೀತಾರೆ, ಅಲ್ಲಿ ನಡೀತಾ ಇದೆ. ಜನಸಾಗರ ಯಾವ ಥರ ಜನ ಸೇರಿದ್ದಾರೆ ಅಂದರೆ ಈಗ ಸಮಯ ಸುಮಾರು 10-15 ಹತ್ತತ್ರ ಆಗಿದೆ. ಆದರೆ ಜನರ ಉತ್ಸಾಹ ಮತ್ತು ಹುಮ್ಮಸ್ಸು ಕಡಿಮೆ ಆಗಿಲ್ಲ.
ಇದು ಸಾಗರದ ಗಣಪತಿ ಕೆರೆ. ಇದೇ ಜಾಗದಲ್ಲಿ ಎಲ್ಲ ಏರಿಯಾ ಗಣಪತಿಗಳನ್ನು ವಿಸರ್ಜನೆ ಮಾಡೋದು. ಇದಕ್ಕೋಸ್ಕರ ಅಂತಲೇ ಸಾಗರದ ನಗರಸಭೆಯವರು ಒಂದು ಪ್ಲ್ಯಾಟ್ಫಾರ್ಮ್ ರೀತಿ ಮಾಡಿದ್ದಾರೆ, ಹಾಗೂ ವೀಕ್ಷಣೆ ಮಾಡಲಿಕ್ಕೆ ಬೆಂಚ್ಗಳ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ನಮ್ಮ ಏರಿಯಾದ ಗಣೇಶನ ಮೆರವಣಿಗೆ ಈ ಕೆರೆ ಹತ್ರ ಬಂದಿದೆ. ಈಗ ಸಮಯ ಸುಮಾರು 1:30. ಆದರೆ ಜನಸಂದಣಿ ನೋಡಿದರೆ ಇಷ್ಟು ಸಮಯ ಆಗಿದೆ ಅಂತಲೇ ಅನಿಸಲ್ಲ. ಗಣೇಶನ ವಿಗ್ರಹನ ಕೆರೆ ದಂಡೆ ಹತ್ರ ತುಂಬ ಕೇರ್ಫುಲ್ಲಾಗಿ ತೊಗೊಂಡೋಗ್ಬೇಕಾಗತ್ತೆ. ಯಾಕೆಂದರೆ ಹೋಗೋ ದಾರಿ ಒಂದೇ ಸಮನಾಗಿಲ್ಲ. ಇದ್ರ ಹಿಂದೆ ಏರಿಯಾದ ಯುವಕರ ಡೆಡಿಕೇಶನ್ ತುಂಬ ಇದೆ. ಗಣೇಶ ವಿಸರ್ಜನೆ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲವ್ಲಿ ಲೈಫ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.